ರಾಜಾ ಕನ್ನಿಮೋಳಿ ಇವರಿಬ್ರು 2Gಯಲ್ಲಿ ಜೈಲು ಪಾಲಾದ ದೊಡ್ಡ ಕುಳಗಳು. ಓಟಿಗಾಗಿ ನೋಟು ಕೊಟ್ಟ ಹಗರಣದಲ್ಲಿ ಅಮರ್ ಸಿಂಗ್, ಕಾಮನ್ವೆಲ್ತ್ ಹಗರಣದಲ್ಲಿ ಜೈಲಿಗೆ ಹೋದ ಸುರೇಶ್ ಕಲ್ಮಾಡಿ ಕೂಡ 2011ರ ಜೈಲು ವೀರರೇ. ಜೈಲು ವೀರ 2011 ನಂಬರ್ 5 ಎ ರಾಜಾ. ರಾಜ್ಯದಲ್ಲಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ದೊಡ್ಡ ದೊಡ್ಡ ಕುಳಗಳು ಈ ವರ್ಷ ಜೈಲು ಪಾಲಾಗಬೇಕಾಯಿತು. ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಜೈಲು ಸೇರಿದವರಲ್ಲಿ ನಂಬರ್ 1 ಎ ರಾಜಾ. ಯುಪಿಎ ಸರ್ಕಾರದಲ್ಲಿ ಟೆಲಿಕಾಂ ಸಚಿವರಾಗಿದ್ದವರು. ಯುಪಿಎ ಸರ್ಕಾರವನ್ನ ವರ್ಷವಿಡೀ ಕಾಡಿದ 2G ಸ್ಪೆಕ್ಟ್ರಮ್ ಹಗರಣದಲ್ಲಿ ಜೈಲು ಸೇರಿದ ಎಕ್ಸ್ ಮಿನಿಸ್ಟರ್. 1,76,000 ಕೋಟಿ ರೂಪಾಯಿ ಹಗರಣದ ಕತ್ತಿ ರಾಜಾ ತಲೆ ಮೇಲಿದೆ. ಹಗರಣದ ಮೊತ್ತದ ವಿಚಾರಕ್ಕೆ ಬಂದ್ರೆ ರಾಜಾ ಹಗರಣಗಳ ಚಕ್ರವರ್ತಿಯ ಪೀಠವನ್ನೇರಿದ್ದಾರೆ. ಪ್ರಧಾನಿ, ಗೃಹ ಸಚಿವ ಸೋನಿಯಾ ಕೊರಳಿಗೂ ಸುತ್ತಕೊಳ್ತಾ ಇರೋ 2G ಹಗರಣದ ತನಿಖೆಯ ಹೊಣೆ ಸಿಬಿಐ ಹೆಗಲೇರಿದ ನಂತರ ಜೈಲು ಸೇರಿದ ಮೊದಲಿಗ ಎ ರಾಜಾ. ತಮಿಳುನಾಡಿನಲ್ಲಿ ಡಿಎಂಕೆ ತಲೆ ತಗ್ಗಿಸಿ ನಿಲ್ಲೋದಕ್ಕೆ ಕಾರಣವಾಗಿದ್ದು ಇದೇ ಎ ರಾಜಾ. ಪ್ರಧಾನಿ ಮೌನವ್ರತ ಕೈಗೊಳ್ಳಲು ಕಾರಣವಾಗಿದ್ದು ಎ ರಾಜಾ. ಈಗಲೂ ಜೈಲಲ್ಲೇ ಇದ್ದಾರೆ. ತಾವೇನು ತಪ್ಪು ಮಾಡಿಲ್ಲ, ತಾವು ಮಾಡಿದ್ದೆಲ್ಲವೂ ಪ್ರಧಾನಿ, ಗೃಹ ಸಚಿವರಿಗೆ ಗೊತ್ತಿತ್ತು ಅನ್ನುತ್ತಿದ್ದಾರೆ. ಜಾಮೀನಿಗೆ ಮಾತ್ರ ಅರ್ಜಿ ಹಾಕಿಲ್ಲ, ಜೈಲಲ್ಲೇ ಇದ್ದಾರೆ. ಸದ್ಯಕ್ಕೆ ಅವರ ಅಡ್ರೆಸ್ ಎ ರಾಜಾ, ಕೇರ್ ಆಫ್ ತಿಹಾರ್ ಜೈಲ್. ಜೈಲು ವೀರವನಿತೆ 2011 ನಂಬರ್ 6 ಕನ್ನಿಮೋಳಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಮೆರೆಯುತ್ತಿದ್ದ ಕರುಣಾನಿಧಿಯ ಪುತ್ರಿ ಈ ಕನ್ನಿಮೋಳಿ. ಸಂಸದೆಯಾಗಿದ್ದವರು. ಇನ್ನೊಂದಷ್ಟು ದಿನ ಇದ್ದಿದ್ರೆ ಮಂತ್ರಿಯೂ ಆಗ್ತಾ ಇದ್ರೇನೋ, ಆದರೆ ಹಾಗಾಗಲಿಲ್ಲ. 2011ರಲ್ಲಿ ಜೈಲು ಸೇರಿದ ಗಣ್ಯ ಮಹಿಳೆ ಕನ್ನಿಮೋಳಿ. 2G ಸ್ಪೆಕ್ಟ್ರಮ್ ಹಗರಣದ ಪಾಪದ ನಂಟು ಕನ್ನಿಮೋಳಿ ಜೈಲು ಸೇರೋದಕ್ಕೆ ಕಾರಣವಾಯಿತು. 214 ಕೋಟಿ ಲಂಚ ಪಡೆದ ಆರೋಪ ಹೊತ್ತಿದ್ದ ಕನ್ನಿಮೋಳಿ ತಿಹಾರ್ ಜೈಲಿನಲ್ಲಿ ಇರಬೇಕಾಯಿತು. ಮೊಡವೆ ಹೆಚ್ಚಾಗುತ್ತಿದೆ ಎಂಬ ಕುಂಟು ನೆಪಕ್ಕಾಗಲಿ, ತಾನೊಬ್ಬ ಮಹಿಳೆ, ತನಗೊಂದು ಮಗುವಿದೆ, ಅದರ ಪಾಲನೆ ಆರೈಕೆ ಮಾಡಬೇಕು ಎಂಬ ಭಾವನಾತ್ಮಕ ನೆಪಕ್ಕಾಗಲಿ ಕೋರ್ಟು ಸೊಪ್ಪು ಹಾಕಲಿಲ್ಲ. ಸುಮಾರು 160 ದಿನ ಕನ್ನಿಮೋಳಿ ಜೈಲಿನಲ್ಲೇ ಕಾಲ ಕಳೆಯಬೇಕಾಯಿತು. 2Gಯಲ್ಲಿ ಜೈಲು ಸೇರಿದವರ ಪಟ್ಟಿ ದೊಡ್ಡದಿದೆ. ಅದರಲ್ಲಿ ದೊಡ್ಡ ದೊಡ್ಡ ಬಿಸಿನೆಸ್ ಕುಳಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ನೌಕರರಿದ್ದಾರೆ. 2Gಯ ಉರುಳು ಕೇಂದ್ರವನ್ನ ಬಿಡಲಾಗದಂತೆ ಸುತ್ತಕೊಳ್ತಾ ಇದೆ. 2012ರಲ್ಲೂ 2Gಯ ಉರುಳು ಇನ್ನೊಂದಷ್ಟು ಜನರ ಕುತ್ತಿಗೆ ಸುತ್ತಿಕೊಳ್ಳೋದ್ರಲ್ಲಿ ನೋ ಡೌಟ್. ಜೈಲು ವೀರ 2011 ನಂಬರ್ 7 ಅಮರ್ ಸಿಂಗ್. ಸಮಾಜವಾದಿ ಪಕ್ಷದ ಮಾಜಿ ಮುಖಂಡ ಅಮರ್ ಸಿಂಗ್ ಜೈಲಿಗೆ ಹೋಗೋದಕ್ಕೆ ಕಾರಣವಾಗಿದ್ದು 2008ರಲ್ಲಿ ನಡೆದಿದ್ದ ಮತಕ್ಕಾಗಿ ಲಂಚ ಹಗರಣ. ರಾಷ್ಟ್ರ ರಾಜಕೀಯದಲ್ಲಿ ದಲ್ಲಾಳಿ ಎಂದೇ ಗುರುತಿಸಿಕೊಳ್ತಾ ಇದ್ದ ಅಮರ್ ಸಿಂಗ್ ರಕ್ಷಣೆಗೆ ಯಾವೊಬ್ಬ ನಾಯಕರು ಇರಲಿಲ್ಲ ಅನ್ನೋದು ವಿಚಿತ್ರ ರಾಜಕೀಯದ ಇನ್ನೊಂದು ಮುಖ ಅಷ್ಟೇ. 2008ರಲ್ಲಿ ಯಾವ ಪಕ್ಷಕ್ಕಾಗಿ ಅವರು ಈ ಕೆಲಸ ಮಾಡಿದ ಆರೋಪ ಹೊತ್ತಿದ್ದಾರೋ ಆ ಪಕ್ಷವೇ ಅಮರ್ ಸಿಂಗ್ ಅವರನ್ನ ಮನೆಗೆ ಕಳಿಸಿದೆ. ಆದರೆ ಬೆನ್ನು ಹತ್ತಿರೋ ಹಗರಣದ ಭೂತ ಬಿಟ್ಟಿಲ್ಲ. ಯುಪಿಎ ಸರ್ಕಾರವನ್ನ ಉಳಿಸೋದಕ್ಕೆ ಬಿಜೆಪಿ ಸಂಸದರಿಗೆ ಲಂಚ ಕೊಡೋಕೆ ಮುಂದಾಗಿದ್ರು ಅನ್ನೋದು ಅವರ ಮೇಲಿನ ಆರೋಪ. ಅಮರ್ ಸಿಂಗ್ ಒಬ್ಬರೇ ಜೈಲಿಗೆ ಹೋಗಲಿಲ್ಲ, ಅವರ ಜೊತೆಯಲ್ಲಿ ಅಮರ್ ಸಿಂಗ್ ತಮಗೆ ಲಂಚ ಕೊಡೋಕೆ ಬಂದಿದ್ರು ಅಂತ ದೂರಿದ್ದ ಬಿಜೆಪಿಯ 4 ಸಂಸದರು ಕೂಡ ಜೈಲು ಸೇರಿದ್ರು. ಹಗರಣವನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದ ತಪ್ಪಿಗೆ ಕನ್ನಡಿಗ ಸುಧೀಂದ್ರ ಕುಲಕರ್ಣಿ ಕೂಡ ಜೈಲುವಾಸ ಅನುಭವಿಸುವಂತಾಗಿದ್ದು 2011ರ ಜೈಲು ವೀರರ ವಿಶೇಷ ವಿಕ್ಷಿಪ್ತ ನೋಟ. ಅಮರ್ ಸಿಂಗ್ ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡಿಸಿದ್ದು ಅವರನ್ನ ಎಡಬಿಡದೆ ಕಾಡುತ್ತಿರೋ ಕಿಡ್ನಿ ತೊಂದರೆ. ಸದ್ಯಕ್ಕೆ ಅಮರ್ ಸಿಂಗ್ ಹೊರ ಜಗತ್ತಿನಲ್ಲಿದ್ದಾರೆ. ಜೈಲು ವೀರ 2011 ನಂಬರ್ 8
ಸುರೇಶ್ ಕಲ್ಮಾಡಿ. ಕಾಮನ್ವೆಲ್ತ್ ಗೇಮ್ಸ್ 2010ರಲ್ಲಿ ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಕ್ರೀಡಾ ಹಬ್ಬ. ದೇಶದ ಹೆಮ್ಮೆಯನ್ನ ಗೌರವವನ್ನ ಹೆಚ್ಚಿಸಬೇಕಾಗಿದ್ದ ಕ್ರೀಡಾ ಹಬ್ಬದಲ್ಲಿ ಲಂಚ ತಿಂದ ತಪ್ಪು ಹೊತ್ತು ಜೈಲು ಸೇರಿದವರು ಸುರೇಶ್ ಕಲ್ಮಾಡಿ. ಕಾಮನ್ವೆಲ್ತ್ ಗೇಮ್ನ ಅಧ್ಯಕ್ಷರು ಆಗಿದ್ದ ಸುರೇಶ್ ಕಲ್ಮಾಡಿ ಮೂಲತಃ ಕರ್ನಾಟಕದವರು ಅಂತ ಹೇಳಿಕೊಳ್ಳೋದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿತ್ತು. ಆದರೆ ಕೋಟಿ ಕೋಟಿ ಹಗರಣದಲ್ಲಿ ಜೈಲಿಗೆ ಹೋದ ಮೇಲೆ ಸುರೇಶ್ ಕಲ್ಮಾಡಿ ಕನ್ನಡಿಗ ಎಂದು ಹೇಳಿಕೊಳ್ಳೋದಕ್ಕೆ ಹಿಂದು ಮುಂದು ನೋಡೋ ಪರಿಸ್ಥಿತಿ ಎದುರಾಗಿದೆ ಅನ್ನೋದು 2011 ತಂದಿಟ್ಟ ವಿಚಿತ್ರ ಸತ್ಯ. ಕಲ್ಮಾಡಿ ಅರೆಸ್ಟ್ ಆಗಿದೆ ತಡ, ಕಾಂಗ್ರೆಸ್ ಅವರನ್ನ ಪಕ್ಷದಿಂದಲೇ ಕಿತ್ತೊಗೆದು ಬಿಡ್ತು. ಕಾಮನ್ವೆಲ್ತ್ ಗೇಮ್ಸ್ ಕಾಮಗಾರಿಗಳಲ್ಲಿ ದುಬಾರಿ ಮೊತ್ತಕ್ಕೆ ಬಿಡ್ ನೀಡಿದ ಕಲ್ಮಾಡಿ ಹಲವು ಸಂಸ್ಥೆಗಳೊಂದಿಗೆ ಡೀಲ್ ಕುದುರಿಸಿದ್ದ ಆರೋಪ ಎದುರಿಸುತ್ತಿದ್ದಾರೆ. ಸಿಬಿಐ ವಿಚಾರಣೆಯಲ್ಲಿ ಮೇಲ್ನೋಟಕ್ಕೆ ಇದು ಸಾಬೀತಾಗಿದೆ. 800 ಕೋಟಿ ರೂಪಾಯಿಯ ಹಗರಣದ ಭೂತ ಇನ್ನೂ ಕಲ್ಮಾಡಿ ಅವರನ್ನ ಬಿಟ್ಟಿಲ್ಲ. ಇದಕ್ಕಿಂತಲೂ ನಾಚಿಕೆಗೇಡು ಅಂದ್ರೆ ಕಲ್ಮಾಡಿ ತನಗೆ ಮರವಿನ ಕಾಯಿಲೆ ಇದೆ ಅಂತ ನಾಟಕವಾಡಿದ್ದು. ಇಷ್ಟೆಲ್ಲಾ ಜಗನ್ನಾಟಕಗಳನ್ನ ಎದುರಿಸಿರೋ ಕಲ್ಮಾಡಿ ಈಗಲೂ ಜೈಲಲ್ಲೇ ಇದ್ದಾರೆ, ಬಿಡುಗಡೆ ಆಗಿಲ್ಲ. ಹೆಮ್ಮೆಯ ಕ್ರೀಡಾಕೂಟ ಸಂಘಟಿಸಿದ ತಪ್ಪಿಗೆ ದೇಶ ಈಗ ತಲೆ ತಗ್ಗಿಸಿ ನಿಂತಿದೆ. ಇದೆಲ್ಲ ರಾಜಕಾರಣಿಗಳ ಕಥೆ ಬಿಡ್ರಿ, ಸಿನಿಮಾದವರೇನೂ ಕಮ್ಮಿನಾ? ಈಗೊಂದು ಬ್ರೇಕ್, ಆಮೇಲೆ ಜೈಲು ವೀರ ದರ್ಶನ್ ದರ್ಶನ.